ಗೇಟ್ ಆಫ್ ಮಲೇಷಿಯಲ್ಲಿ ನಾವು KL ಟವರ್ಗೆ ಹೋಗಿದ್ವಿ. ಜಸ್ಟ್ ತುಂಬ ಮಳೆ ಇರೋದ್ರಿಂದ ನಮಗೆ ಸಂಜೆವರೆಗೂ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಸೊ ಸಾಯಂಕಾಲದ ಮೇಲೆ ನಾವು KL ಟವರ್, ಮಳೆ ನಿಂತ ಮೇಲೆ KL ಟವರ್ ಸೆಕೆಂಡ್ ಲಾರ್ಜೆಸ್ಟ್ ಟವರ್ ಬುರ್ಜ್ ಖಲೀಫಾ ಬಿಟ್ಟರೆ ಇದೆ. ಸೊ ಸ್ಕೈ ಟೆರೇಸು 300 ಮೀಟರ್ಸ್ ಹೈಟಲ್ಲಿ ಇದೆ. ಈ ಡೆಕ್ ವ್ಯೂ ಬಂದು 272 ಮೀಟರ್ಸ್ ಹೈಟಲ್ಲಿದೆ. ತುಂಬಾ ಚೆನ್ನಾಗಿದೆ. ಎಂಟೈರ್ ನೀವು ರೌಂಡ್ 360 ಡಿಗ್ರಿ ಸಿಟಿನ, ಕುಲಾಲಂಪುರ್ ಸಿಟಿನ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಒಂದು 5 o'clock ಹಂಗೆ ಹೋದರೆ, 5 ಗಂಟೆ ಹಿಂಗೆ ಹೋದರೆ, 5-5:30 ಡೇ ಟೈಮ್ ಆ್ಯಸ್ ವೆಲ್ ಆಸ್ ಇನ್ನೊಂದು 2 hours ಅಲ್ಲಿ ಸ್ಪೆಂಡ್ ಮಾಡಿದ್ರೆ ನೈಟ್ ಟೈಮ್ ಸನ್ಸೆಟ್ ಎಲ್ಲ ನೋಡ್ಬೋದು. ಅಲ್ಲಿ ಟೆಲಿಸ್ಕೋಪ್ ಕೂಡ ಇಟ್ಟಿರ್ತಾರೆ ನೋಡಿ. ಎಷ್ಟು ಝೂಮ್ ಮಾಡಿ ನಾನು ಕ್ಯಾಮ್ರಾ ಇದ್ದಾಗ ರೋಡಲ್ಲಿ ಹೋಗ್ತಿರೋ ವೆಹಿಕಲ್ಸ್ ಕೂಡ ಕಾಣುತ್ತೆ. ಅಷ್ಟು ನಿಮಗೆ ಯಾವ ಬಿಲ್ಡಿಂಗ್ ಬೇಕು ಅದನ್ನು ನೀವು ರೊಟೇಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೋಬೋದು. ಇದು ಡೆಕ್ ವ್ಯೂ ಅಂತ ಅಂದ್ಬಿಟ್ಟು ಅಲ್ಲಿ. ಇದು ಸ್ಕೈ ವ್ಯೂ, ಫುಲ್ ಟಾಪ್ ವ್ಯೂ ಆಫ್ 360 ಡಿಗ್ರಿ. ಇನ್ನೂ 300 ಮೀಟರ್ಸ್ ಹೈಟಲ್ಲಿ ಈ ಸ್ಕೈ ವ್ಯೂನ ನೋಡ್ತೀರಾ. 2 ಟಿಕೆಟ್ಸು ಕಾಂಬೋಲು ಸಿಗುತ್ತೆ. ಬರೀ ಸ್ಕೈ ವ್ಯೂ ನೋಡ್ಬೋದು, ಇಲ್ಲ ಬರೀ ಡೆಕ್ ವ್ಯೂ ನೋಡ್ಕೋಬೋದು. ಸೊ ಎರಡನ್ನೂ ನೀವು ಎಂಜಾಯ್ ಮಾಡ್ತೀನಿ ಅಂದರೆ ಕಾಂಬೋ ಪ್ಯಾಕೇಜ್ನ ತೊಗೋಬೋದು. ನಂತರ ಅಷ್ಟರಲ್ಲಿ ಸಾಯಂಕಾಲ ಆಯಿತು. ನಾವು ಸ್ಕೈ ವ್ಯೂ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಸಾಯಂಕಾಲ ಆದಮೇಲೆ ಇಲ್ಲಿ ಯಾವ್ಯಾವುದು ವರ್ಲ್ಡ್ಸ್ ಲಾರ್ಜೆಸ್ಟ್ ಟವರ್ ಇದೆ ಅದೆಲ್ಲನೂ ಇಲ್ಲಿ ಸೆಟ್ ಆಗುತ್ತೆ. ಎಲ್ಲ ನೋಡಿಕೊಂಡು ಎಲ್ಲೆಲ್ಲಿದೆ ಅಲ್ಲೇ ಒಂದು 5 ನಿಮಿಷ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು, ಅಲ್ಲಿ ಶಾಪಿಂಗ್ ಇದೆ, ಕಾಫಿ ಇದೆ, ಎಲ್ಲ ಕುಡ್ಕೊಂಡು ಅಷ್ಟರೊಳಗೆ ಸಾಯಂಕಾಲ ಆಯಿತು. ಒಳ್ಳೆ ಸಿಟಿ ವ್ಯೂ ವಿತ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಎರಡು ಡೇ ವ್ಯೂನೇ ಒಂಥರ ಡಿಫ್ರೆಂಟ್ ಆಗಿದೆ, ನೈಟ್ ವ್ಯೂನೇ ಒಂಥರ ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿತ್ತು. ಮೆಮೊರೀಸ್ಗೆ ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ನಾವು ಒಂದಿಷ್ಟು ಮೆಮೊರೀಸ್ನ ತೊಗೊಂಡು ಅಲ್ಲಿಂದ ಹೊರಟಿದೆ. ಪೆಟಾಲಿಂಗ್ ಸ್ಟ್ರೀಟ್ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಥರನೇ ಕಂಪ್ಲೀಟ್ ಸ್ಟ್ರೀಟ್, ಏನೇನು ಬೇಕು ಎಲ್ಲ ಸಿಗುತ್ತೆ. ಸ್ಟ್ರೀಟ್ ಶಾಪಿಂಗ್, ಲೋಕಲ್ ಸ್ಟ್ರೀಟ್ ಶಾಪಿಂಗಿಂದ ಹಿಡಿದು ಲೋಕಲ್ ಸ್ಟ್ರೀಟ್ ಫುಡ್ವರೆಗೂ ನಿಮಗೆ ಸಿಗುತ್ತೆ. ಬಸ್ಸು, ಸಿಟಿ ವ್ಯೂ, ಸಿಟಿ ಎಕ್ಸ್ಪ್ಲೋರ್ ಮಾಡ್ತೀನಿ, ನೈಟ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ಮಸ್ತ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಚೈನಾ ಟೌನ್ ಮತ್ತು ಪೆಟಾಲಿಂಗ್ ಸ್ಟ್ರೀಟ್ ಎರಡೂ ನಿಯರ್ ಬೈ ಆಗಿರೋದ್ರಿಂದ ಹೆಚ್ಚು ಕಡಿಮೆ ನಮ್ಮ ಚಿಕ್ಕಪೇಟೆ ಮಾರ್ಕೆಟ್ ಥರನೇ ನೋಡ್ದಂಗೆ ಆಯಿತು. ಇಂಡಿಯಾ ಫೀಲ್ ಆಯಿತು. ನಾನ್ ವೆಜ್ ತಿನ್ನೋರ್ಗಂತೂ ಹಬ್ಬ ಅಂತ ಹೇಳ್ಬೋದು. ಅಷ್ಟು ವೆರೈಟೀಸ್ ಆಫ್ ಸ್ಟ್ರೀಟ್ ಫುಡ್ಸ್ ನಿಮಗೆ ಸಿಗುತ್ತೆ. ನಮಗೆ ವೆಜಿಟೇರಿಯನ್ಸ್ ಅಗೈನ್ ನಾವು ಸುಮ್ಮನೆ ನಾನ್ ವೆಜ್ ತಿನ್ನೋರನ್ನ ನೋಡಿಕೊಂಡು ನಾವು ಬಂದ್ವಿ. ಬಟ್ ಸ್ಟ್ರೀಟ್ ವ್ಯೂ, ಲೋಕಲ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿ ನಾವು ಆರಾಮಾಗಿ ವಾಪಸ್ ಆದ್ವಿ.